ಸಿಲಿಂಡರ್ ಸ್ಫೋಟಕ್ಕೆ ಮನೆಯ ಗೋಡೆಗಳು ಕಿಟಕಿ ಛಿದ್ರ ಆಗಿದೆ. ಕಿತ್ತಗಾನಹಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಇಬ್ಬರಿಗೆ ಗಾಯ ಆಗಿದೆ. ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಇನ್ನು ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆಗಳು ಮತ್ತು ಕಿಟಕಿಯ ಬಾಗಿಲುಗಳು ಛಿದ್ರ ಆಗಿದೆ. ಸಿಮೆಂಟ್ ಇಟ್ಟಿಗೆ ಸಮೇತ ಕಿತ್ತು ಬಂದಿರುವಂತಹ ಮನೆಯ ಗೋಡೆಗಳು. ಬಾಂಬ್ ಇಟ್ಕೊಂಡಿರೋದು ವಿಡಿಯೋ ಮಾಡ್ತಾ ಇದ್ದೀನಿ. ಸಿಲಿಂಡರ್ ಹಂಗೆ ಆಯ್ತು ಅಡುಗೆ ಮನೆಯಲ್ಲಿ. ಸಿಲಿಂಡರ್ ಅಲ್ಲ, ಬೇರೆ ಸಿಲಿಂಡರ್ ಆಗಿದ್ರೆ ಅಟ್ಲೀಸ್ಟ್ ಸಿಲಿಂಡರ್ ಅಲ್ಲ, ಬಾಂಬ್ ಇಟ್ಕೊಂಡಿರೋದು ವಿಡಿಯೋ ಮಾಡ್ತಾ ಇದ್ದೀನಿ. ಸಿಲಿಂಡರ್ ಹಂಗೆ ಆಯ್ತು ಅಡುಗೆ ಮನೆಯಲ್ಲಿ. ಸಿಲಿಂಡರ್ ಅಲ್ಲ, ಬೇರೆ ಸಿಲಿಂಡರ್ ಆಗಿದ್ರೆ ಅಟ್ಲೀಸ್ಟ್ ಇನ್ನು ಅಕ್ಕಪಕ್ಕದ ಮನೆಗಳು, ರಸ್ತೆಯಲ್ಲಿ ನಿಂತಿದ್ದ ವಾಹನಗಳಿಗೂ ಕೂಡ ಹಾನಿಯಾಗಿದೆ. ಸೂರ್ಯ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭಯಾನಕ ಸ್ಫೋಟ ಸಂಭವಿಸಿದೆ. ಕೇರಳ ಮೂಲದ ಸುನಿಲ್ ಜೋಸೆಫ್ ಮತ್ತು ವಿಷ್ಣು ಜಯರಾಜ್ ಸ್ಥಿತಿ ಗಂಭೀರ ಆಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಮನೆ ಗೋಡೆಗಳೆಲ್ಲ ಛಿದ್ರವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಇದು ಸಿಲಿಂಡರ್ ಅಲ್ಲ, ಬಾಂಬ್ ಅನ್ನ ಇಟ್ಕೊಂಡಿದ್ರು ಅಂತ ಸ್ಥಳೀಯರು ಅನುಮಾನವನ್ನ ಹೊರಗಾಕ್ತಿದ್ದಾರೆ. ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿಯಲ್ಲಿ ಒಂದು ಸಿಲಿಂಡರ್ ಸ್ಫೋಟ ಆಗಿದೆ. ಇದು ಸ್ಫೋಟ ಆಗ್ತಿದ್ದಂತೆ ಮನೆಯ ಗೋಡೆಗಳು ಮತ್ತು ಕಿಟಕಿಗಳು ಛಿದ್ರ ಆಗಿದೆ. ಕಿತ್ತಗಾನಹಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಇಬ್ಬರಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆಗಳು, ಕಿಟಕಿ ಬಾಗಿಲುಗಳೆಲ್ಲವೂ ಕೂಡ ಛಿದ್ರ ಆಗಿದೆ. ಸಿಮೆಂಟ್ ಇಟ್ಟಿಗೆ ಸಮೇತ ಕಿತ್ತು ಬಂದಿದೆ ಮನೆಯ ಗೋಡೆಗಳು. ಜೊತೆಯಲ್ಲಿ ಅಕ್ಕಪಕ್ಕದ ಮನೆಗಳು, ರಸ್ತೆಯಲ್ಲಿ ನಿಂತಿದ್ದಂತಹ ವಾಹನಗಳಿಗೂ ಕೂಡ ಹಾನಿಯಾಗಿದೆ. ಈ ಸಂಬಂಧ ಸೂರ್ಯ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಈ ಸ್ಫೋಟದಲ್ಲಿ ಕೇರಳ ಮೂಲದ ಸುನಿಲ್ ಜೋಸೆಫ್ ಮತ್ತು ವಿಷ್ಣು ಜಯರಾಜ್ ಸ್ಥಿತಿ ಗಂಭೀರ ಆಗಿದೆ. ಸದ್ಯ ಸಾರ್ವಜನಿಕ ವಲಯದಲ್ಲಿ ಈಗ ಕೇಳ್ಬರ್ತಿರುವಂತ ಮಾತುಗಳೇನು? ಈಗಾಗಲೇ ಸ್ಫೋಟದ ಹೊಡೆತಕ್ಕೆ ಮನೆಯ ಗೋಡೆಗಳು ಛಿದ್ರ ಆಗಿದೆ, ಕಿಟಕಿ ಬಾಗಿಲುಗಳು ಛಿದ್ರ ಆಗಿದೆ. ಹೀಗಾಗಿನೇ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು, ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಮನೆ ಗೋಡೆಗಳೆಲ್ಲ ಛಿದ್ರ ಆಗತ್ತಾ? ಇದು ಸಿಲಿಂಡರ್ ಅಲ್ಲ, ಬಾಂಬ್ ಅನ್ನ ಇಟ್ಕೊಂಡಿದ್ರು ಅಂತ ಸ್ಥಳೀಯರು ಅನುಮಾನವನ್ನ ಹೊರಗಾಕ್ತಿದ್ದಾರೆ. ಯಾಕಂದ್ರೆ ಅಕ್ಕಪಕ್ಕದ ಮನೆಗಳು, ಜೊತೆಯಲ್ಲಿ ರಸ್ತೆಯಲ್ಲಿ ನಿಂತಿದ್ದಂತ ವಾಹನಗಳು ಕೂಡ ಹಾನಿಯಾಗಿದೆ. ಮನೆಯ ಗೋಡೆಗಳೆಲ್ಲವೂ ಕೂಡ ಛಿದ್ರ ಆಗಿದೆ, ಕಿಟಕಿ ಬಾಗಿಲುಗಳ ಸಮೇತವಾಗಿ. ಇನ್ನು ದೂರದಲ್ಲಿರುವಂತಹ ವಾಹನಗಳಿಗೂ ಕೂಡ ಹಾನಿಯಾಗಿದೆ. ಹೀಗಾಗಿ ಸ್ಥಳೀಯರು ಅನುಮಾನವನ್ನ ಹೊರಗಾಕ್ತಿದ್ದಾರೆ. ಇದು ಸಿಲಿಂಡರ್ ಅಲ್ಲ, ಬಾಂಬ್ ಅನ್ನ ಇಟ್ಕೊಂಡಿದ್ರು ಅಂತ ಅನುಮಾನಗಳೀಗ ವ್ಯಕ್ತವಾಗ್ತಿದೆ. ಸಿಲಿಂಡರ್ ಅಲ್ಲ, ಬಾಂಬ್ ಇಟ್ಕೊಂಡಿರೋದು ವಿಡಿಯೋ ಮಾಡ್ತಾ ಇದ್ದೀನಿ. ಸಿಲಿಂಡರ್ ಹಂಗೆ ಆಯ್ತು ಅಡುಗೆ ಮನೆಯಲ್ಲಿ. ಸಿಲಿಂಡರ್ ಅಲ್ಲ, ಬೇರೆ ಸಿಲಿಂಡರ್ ಆಗಿದ್ರೆ ಅಟ್ಲೀಸ್ಟ್ ಸಿಲಿಂಡರ್ ಅಲ್ಲ, ಬಾಂಬ್ ಇಟ್ಕೊಂಡಿರೋದು ವಿಡಿಯೋ ಮಾಡ್ತಾ ಇದ್ದೀನಿ. ಸಿಲಿಂಡರ್ ಹಂಗೆ ಆಯ್ತು ಅಡುಗೆ ಮನೆಯಲ್ಲಿ. ಸಿಲಿಂಡರ್ ಅಲ್ಲ, ಬೇರೆ ಸಿಲಿಂಡರ್ ಆಗಿದ್ರೆ ಅಟ್ಲೀಸ್ಟ್